ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ನಾನು ನಿಮ್ಮ ಶ್ರೀನಿವಾಸ ಗುರುಜಿಯ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತೇನೆ. ಯಾಕೆಂದರೆ ನಿಮ್ಮ ಸಹಕಾರ ಸಹಯೋಗ ಅತ್ಯಂತ ಅವಶ್ಯಕ. ನಿಮಗೋಸ್ಕರವಾಗಿ ನಾನು ನಿಮ್ಮ ಭವಿಷ್ಯ ವಿಚಾರಕ್ಕೋಸ್ಕರವಾಗಿ ಏನನ್ನು ಮಾಡ್ಕೊಳ್ಬೇಕು, ಏನನ್ನು ಮಾಡ್ಕೊಳ್ಬಾರ್ದು, ಯಾವ ರೀತಿಯಲ್ಲಿ ಇರ್ತೀರಿ, ಯಾವ ರೀತಿಯಲ್ಲಿ ಇದ್ದರೆ ಒಳ್ಳೆಯದಾಗುತ್ತೆ, ಇದನ್ನು ತಿಳಿಸ್ಲಿಕ್ಕೆ ನಾನು ಬರ್ತೇನೆ. ಮಾಸ ಭವಿಷ್ಯದಲ್ಲಿ ವೀಕ್ಷಣೆಯನ್ನು ಮಾಡ್ತೀರಿ. ಈಗ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ 7.5 ಆರಂಭವಾಗಿ 5 ವರ್ಷವಾಯಿತು. 5 ವರ್ಷದಿಂದ ನಂತರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಆರಂಭದಲ್ಲಿ ಸಮಸ್ಯೆಗಳು ಕಾಡಿರುತ್ತೆ. ಹೋಗ್ತಾ ಸುಖದ ಜೀವನಗಳು ಸೃಷ್ಟಿಯಾಗುತ್ತೆ. ಜನವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕೋಪದ ವಾತಾವರಣ, ಕಷ್ಟದ ವಾತಾವರಣ, ಅಪಮಾನ, ಅವಮಾನ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಸ್ಥಳ ಬದಲಾವಣೆ ಮಾಡುವಂಥ ಆಲೋಚನೆ, ಇವೆಲ್ಲವೂ ಸಹ ನಿಮ್ಮನ್ನ ಕಾಡುತ್ತೆ, ತೊಂದರೆ ಕೊಡುತ್ತೆ. ಇದೆಲ್ಲವೂ ಸಹಿಸಿಕೊಂಡಾಗ ಮುಂದಿನ ಜೀವನ ಚೆನ್ನಾಗಿರುತ್ತೆ. ನೀವು ಒಂದು ಮಾತನಾಡರೂ ಸಹ 9 ಕಷ್ಟಗಳು ಸೃಷ್ಟಿಯಾಗತ್ತೆ. ಮಿತ್ರನು ಶತ್ರುನಾಗುವಂಥ ದಿನಗಳು ಬಂದಿರಬೇಕಾದ್ರೆ ನಾವೇನು ಮಾಡ್ಲಿಕ್ಕಾಗುತ್ತೆ? ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನುವಂತಹ ವಾತಾವರಣಗಳಿದ್ರೆ ಏನು ಮಾಡ್ಲಿಕ್ಕಾಗತ್ತೆ? ನನಗೆ ಜನಬಲವಿಲ್ಲ, ಹಣಬಲವಿಲ್ಲ, ಕೊನೆಗೆ ಜೊತೆಯಲ್ಲಿ ನಮಗೆ ದೈವ ಬಲವೂ ಇಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಬಲ ಇದ್ರೆ ನಾನು ಎದುರಿಸ್ಬೋದಾಗಿತ್ತು. ಅದಕ್ಕೋಸ್ಕರವಾಗಿ ಜನಬಲವಿಲ್ಲ, ಭಗವಂತನ ಬಲವಿಲ್ಲ, ಯಾವುದೂ ಸಹ ನಮಗಿಲ್ಲ ಅಂದಾಗ ನಾವೇನು ಮಾಡಬೇಕು? ಮೌನಕ್ಕೆ ಜಾರಬೇಕು. ಇರುವುದನ್ನ ಉರುಳಿಸ್ಕೊಂಡು ಹೋಗ್ತಾ ಇರಬೇಕು. ಅವಮಾನಗಳಿದ್ರೆ ಅದು ಸಹಿಸ್ಕೊಳ್ಬೇಕು. ಕಷ್ಟಗಳು ಬಂದಾಗ ಸಹಿಸ್ಕೊಳ್ಬೇಕು. ಇದೆಲ್ಲವೂ ಸಹಿಸ್ಕೊಂಡಾಗ ಕುಂಭರಾಶಿಗೆ ಮುಂದಿನ ದಿನಗಳು ಈ ರೀತಿಯ ಸಮಸ್ಯೆಯಿಂದ 50% 50% ನೀವು ಬದಲಾವಣೆಗಳನ್ನು ನೋಡ್ತೀರಿ. ಸಂಪೂರ್ಣವಾದಂತಹ ಯೋಗ ಇಲ್ಲ ಕುಂಭರಾಶಿಗೆ. ಶನಿಯ ಬದಲಾವಣೆಯ ನಂತರದಲ್ಲಿ 7.5 ಇನ್ನೂ 2.5 ವರ್ಷಗಳ ಇರುವಂತಹ ಸಂದರ್ಭದಲ್ಲಿ ಈಗಿರುವಂಥ ಸಮಸ್ಯೆಯಿಂದ ಸ್ವಲ್ಪ ವಿಮುಕ್ತರಾಗ್ತೀರಿ. ಯಾಕೆ ಅಂದರೆ ಜನ್ಮರಾಶಿಗೆ ಮಿತ್ರಗ್ರಹ ಬಂದು ಕೂತ್ಕೊಳ್ತಾರೆ. ಸ್ವಲ್ಪ ದೋಷದಲ್ಲಿರುವಂಥ ಶನಿಗ್ರಹ ಬದಲಾವಣೆ ಆಗ್ತಾರೆ. ಮಿತ್ರನಿಂದ ಸಹಕಾರ ಸಹಯೋಗ, ನಮ್ಮ ಕಷ್ಟಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಮಿಡಿಯುವಂಥ ಒಂದು ಹೃದಯ ನಮಗೆ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದು ಅಣ್ಣನಾಗಬಹುದು, ತಮ್ಮನಾಗಬಹುದು, ಬಂಧುವಾಗಬಹುದು, ಬಳಗವಾಗಬಹುದು, ಮಿತ್ರನಾಗಬಹುದು, ಅಪರಿಚಿತ ವ್ಯಕ್ತಿಯಾಗಬಹುದು. ಅವರು ಬಂದು ಕೂತ್ಕೊಳ್ತಾರೆ. ಆ ದಿನಗಳು ನಿಮಗೆ ಕಾಯ್ತಾ ಇರುತ್ತೆ. ಈಗಿನ ಕಷ್ಟಗಳನ್ನು ನೀವು ಇದೇ ಕಷ್ಟ ಅಂತ ಅನ್ಕೊಳಕ್ ಹೋಗಬೇಡಿ. ಇದಕ್ಕಿಂತಲೂ ಕಷ್ಟವನ್ನು ನೀವು 2 ವರ್ಷದ ಹಿಂದೆನೇ ಅನುಭವಿಸೋದ್ರಿ. 2 ವರ್ಷದ ಹಿಂದೆನೇ ಅನುಭವಿಸಿರುವಂತಹ ಅನುಭವ ನಿಮಗೆ ಇದೆ. ಅದೇ ರೀತಿಯಾಗಿ ಈ ದಿನವನ್ನು ನೀವು ಕೇವಲ 2-3 ತಿಂಗಳ ಕಾಲ ಈ ಸಮಸ್ಯೆಯನ್ನು ಅನುಭವಿಸ್ತೀನಿ ಬಿಡ್ರಿ, ಅಷ್ಟೆಲ್ಲ ಅನುಭವಿಸ್ಬೇಕಾದ್ರೆ ಇದೇನು ಅಂತ ಈ ರೀತಿಯಲ್ಲಿ ಹಠಮಾರಿತನದಲ್ಲಿ ಇದ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಸುಖದ ಹಾದಿ, ಒಂದು ಸನ್ಮಾರ್ಗ, ಒಂದು ಕವಲದಾರಿ ನಿಮಗೆ ಸೃಷ್ಟಿಯಾಗತ್ತೆ. ಸಂಪೂರ್ಣವಾದಂತಹ ಹೈವೇ ರೋಡ್ ಅಂತಿರ್ತೀವಲ್ಲ, ಮುಖ್ಯ ರಸ್ತೆ ಅಂತೀವಲ್ಲ, ಅದಲ್ಲ. ನಿಮಗೆ ಒಂದು ಕವಲದಾರಿ ನಿಮಗೆ, ಒಂದು ಶುಭವಾಗಿರುವಂಥ ಕವಲುದಾರಿ ನಿಮಗೆ ಸಿಗತ್ತೆ. ಅದು ಇನ್ನು 3 ತಿಂಗಳ ಕಾಲದಲ್ಲಿ ಸಿಗತ್ತೆ. ಅದಕ್ಕೋಸ್ಕರವಾಗಿ ಸಂಕಷ್ಟವನ್ನು, ಸಮಸ್ಯೆಯನ್ನು ನಾವು ತಾಳ್ಮೆಯಿಂದ ಎದುರಿಸೋಣ ಅಂತ ಹೇಳ್ತಾ, ಇದಕ್ಕೊಂಚೂರು ಪರಿಹಾರ ಹೇಳಿ ಗುರುಗಳೇ ಅಂತಂದರೆ, ಶನಿ ಮಹಾತ್ಮನ ಧ್ಯಾನವನ್ನು ಮಾಡಿ ಸಾಯಂಕಾಲ ಸೂರ್ಯ ಮುಳುಗಿದ ನಂತರದಲ್ಲಿ ಪ್ರತಿ ಶನಿವಾರ ದೀಪದ ಎಳ್ಳೆಣ್ಣೆನ ತೆಗೆದುಕೊಳ್ಳಿ, ಒಂದು ಬೌಲಲ್ಲಿ ಹಾಕೊಳ್ಳಿ. ಅದರಿಂದ ಮುಖ ನೋಡಿ, ನಿಮ್ಮ ಮುಖ ಭಾವಚಿತ್ರ ಎಣ್ಣೆಯಲ್ಲಿ ಕಾಣುತ್ತೆ. ಆ ಎಣ್ಣೆಯನ್ನ ಎಲ್ಲಿ ಶನಿಮಾತ್ಮನ ದೇವಸ್ಥಾನ, ಹನುಮಂತನ ದೇವಸ್ಥಾನ ಇರುತ್ತೋ ಅಲ್ಲಿ ಮಣ್ಣಿನ ದೀಪಗಳಿಂದ ಹಚ್ಚಿಬಿಟ್ಟು ಬನ್ನಿ. ನಿಮ್ಮ ಕಷ್ಟಗಳೆಲ್ಲವೂ ಸಹ ಆ ದೀಪ ಉರಿದ ರೀತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ನಮಸ್ಕಾರ.